ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಈ ತಾನೇ ಬೆಂಕಿ ಹಚ್ಚಿ ಆನಂತರ ತಾನೇ ಸುಟ್ಟು ಹೋದೆ ಅಂತ ಕಣ್ಣೀರನ್ನ ಹಾಕಿದ್ರೆ ಜನ ನಂಬ್ತಾರ? ನೀವೇ ಹೇಳಿ. ಯಾಕೆ ಈ ಮಾತನ್ನ ಕೇಳ್ತಾ ಇದ್ದೀನಿ ಅಂತಂದ್ರೆ, ಪ್ರದೀಪ್ ಈಶ್ವರ್ ಅವರ ಮೇಲೆ ಚಪ್ಪಲಿ ಎಸೆತಾಗಿರುವಂಥದ್ದು ನಿಮಗೆ ಗೊತ್ತಿರುವಂತಹ ವಿಚಾರ. ಆ ವಿಚಾರವಾಗಿ ಅವರು ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಕೆಂಪೇಗೌಡ ಜಯಂತಿ ಆಚರಣೆ ಸಂದರ್ಭದಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ ಕಾರ್ಯಕರ್ತರು ನನ್ನ ಮೇಲೆ ಚಪ್ಪಲಿ ಎಸೆದು ಬಿಟ್ರು, ನನ್ನ ಕುಟುಂಬದವರನ್ನ ನಿಂದಿಸಿ ಬಿಟ್ರು ಅಂತ ಹೇಳಿ ಕಣ್ಣೀರನ್ನ ಹಾಕಿ ಬಿಟ್ರಂತೆ. ನೋಡಿ, ಅವರ ಮೇಲೆ ಆಗಿರುವಂತಹ ಚಪ್ಪಲಿ ಎಸೆತವನ್ನ ನಾನೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ, ಖಂಡಿತ ಅದು ತಪ್ಪೇ. ಆದರೆ ಇವತ್ತು ಅಲ್ಲಿ ಹೋಗಿ ಕಣ್ಣೀರನ್ನ ಹಾಕುವಂತಹ ಸಂದರ್ಭದಲ್ಲಿ ಆ ಚಪ್ಪಲಿ ಎಸೆಯೋದಕ್ಕೂ ಮುನ್ನ ತಾವು ಯಾವೆಲ್ಲ ರೀತಿಯಾಗಿ ಆ ಜನರಿಗೆ ಪ್ರಚೋದನೆಯನ್ನ ಕೊಟ್ರಿ ಅನ್ನುವಂಥದ್ದನ್ನ ಯಾಕೆ ಹೇಳಿಲ್ಲ ಪ್ರದೀಪ್ ಈಶ್ವರ್ ಅವರೇ? ಸಾರ್ವಜನಿಕವಾಗಿ ನೀವು ಮೀಸೆ ತಿರುವಿ ಅದೇನೋ ಕೂದಲು ಕಿತ್ತೆಸೆಯೋ ತರ ಆಕ್ಷನ್ ಮಾಡಿ ತೊಡೆ ತಟ್ಟಿ ಒಳ್ಳೆ ಕುಸ್ತಿಗೆ ಆಹ್ವಾನ ನೀಡಿದ ಹಾಗೆ ಮಾಡಿದ್ರೆ, ನಾಯಕನನ್ನ ಏಕವಚನದಲ್ಲೆಲ್ಲ ಸಂಬೋಧಿಸಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ? ನೀವಷ್ಟು ಪ್ರಚೋದನೆಯನ್ನು ಕೊಟ್ಟಿದ್ದಕ್ಕೆ ಅವರು ಚಪ್ಪಲಿ ಎಸೆಯೋ ಹಾಗೆ ಆಯ್ತವತ್ತು. ಅದು ವ್ಯವಸ್ಥಿತವಾಗಿ ನಡೆದ ಘಟನೆ ತರ ಕಾಣಿಸ್ಲಿಲ್ಲ. ನೀವು ಪ್ರಚೋದನೆಯನ್ನು ಕೊಟ್ರಿ, ಅವರ ಕಡೆಯಿಂದ ರಿಯಾಕ್ಷನ್ ಬಂತು. ಅಲ್ಲ, ರಾಜಕೀಯಕ್ಕೆ ಬರುವುದಾದ್ರೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನು ಕೂಡ ಸೈಡ್ಗೆ ಇಟ್ಟು ಬನ್ನಿ ಅಂತ ಹೇಳಿದಂಥವ್ರು ನೀವೇ. ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತಪ್ಪು ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸು. ಅಂಡ್ ಆ ಮೂರನ್ನ ಬಿಟ್ಟವ್ರ ಹಾಗೆ ನಡ್ಕೊಂಡಿದ್ದು ನೀವೇ. ಈಗ ಅದಕ್ಕೆ ಪ್ರತ್ಯುತ್ತರ ಸಿಕ್ಕ ಮೇಲೆ ಹೀಗೆ ಕಣ್ಣೀರನ್ನ ಹಾಕಿದ್ರೆ ಹೇಗೆ ಪ್ರದೀಪ್ ಈಶ್ವರ್ ಅವರೇ? ಅವ್ರು ಹೇಳ್ತಾರೆ, ನಾನೊಬ್ಬ ಶಾಸಕಾರಿ, ಜಿಲ್ಲೆಯ ಏಕೈಕ ಶೋಷಿತ OBC ವರ್ಗದ ಶಾಸಕ. ಕೆಂಪೇಗೌಡ ಕಾರ್ಯಕ್ರಮಕ್ಕೆ ಕರೆದು ಒಬ್ಬ OBC ಹುಡುಗನನ್ನ ಅವಮಾನ ಮಾಡಿದ್ರೆ ನಾವು ಜಿಲ್ಲೆಯಲ್ಲಿ ಶೋಷಿತರು ಬದುಕಬಾರ್ದಾ? ನೀನೊಬ್ಬ OBC ಹುಡುಗನ ಟಾರ್ಗೆಟ್ ಮಾಡಿ ಇವತ್ತು ಸ್ಟೇಟ್ ಇಂದ JDS ಕಾರ್ಯಕರ್ತರು ಬಂದಿದ್ದಾರೆ. ರೇ, ನಾನು ಒಕ್ಕಲಿಗರ ನಾಯಕ DK ಶಿವಕುಮಾರ್ ಪರವಾಗಿ ನಿಂತಿರೋದು. ಇವ್ರಿಗೆ ಒಕ್ಕಲಿಗರು ಬೆಳಿಬಾರ್ದು, ಬೇರೆಯವನು ಬೆಳಿಬಾರ್ದು. ಕುಮಾರಣ್ಣ, ಖಬರ್ದಾರ್, ನಿನ್ ಚೇಲಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ. ಒಬ್ಬ ಶೋಷಿತ ಹುಡುಗನ ಅವಮಾನ ಮಾಡಿದ್ದು, ಒಬ್ಬ OBC ಹುಡುಗನ ಅವಮಾನ ಮಾಡಿದ್ದು ಕುಮಾರಣ್ಣ. ಅಗೇನೆಸ್ಟ್ OBC, JDS ಅಗೇನೆಸ್ಟ್ OBC. ಯಾಕೆ ನೀವು ಶಾಸಕ ಅನ್ನುವಂಥದ್ದು ಬಾಯಿಗೆ ಬಂದ ಹಾಗೆ ಮಾತನಾಡುವಾಗ, ಪ್ರಚೋದನೆ ಕೊಡುವಾಗ ನಿಮಗೆ ನೆನಪಿರ್ಲಿಲ್ವಾ? ಆಮೇಲೆ ಎಲ್ಲ ಮುಗಿದ ಮೇಲೆ ಕೊನೆಗೆ ಜಾತಿ ಕಾರ್ಡನ್ನ ಪ್ಲೇ ಮಾಡೋದು ನಾಚಿಕೆ ಆಗಲ್ವಾ? ಯಾರು ನಿಮ್ಗೆ ಅವಮಾನ ಮಾಡೋದಕ್ಕೆ ಬಂದಿದ್ರು, ನೀವಾಗೆ ಬಂದ್ರೋ ನೋಡ್ಕೊಳ್ತೀನಿ ಅಂತ ದೊಡ್ಡ ತಟ್ಟಿ ಕರೆದ್ರಲ್ವಾ? ಈಗ ಶೋಷಿತ ಅವಮಾನ ಅಂತ ಯಾಕ್ರಿ ನಾಟಕವನ್ನ ಮಾಡ್ತೀರಾ? ಇವತ್ತು ಸಿದ್ದರಾಮಯ್ಯನವರ ಎದುರು ಕಣ್ಣೀರನ್ನ ಹಾಕಿ ಹಾಗಾಯ್ತು ಹೀಗಾಯ್ತು ಅಂತ ಅದರಲ್ಲೂ ರಾಜಕೀಯ ಲಾಭವನ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀರಲ್ವಾ? ಇದು ಪ್ರಚೋದನೆ ಕೊಡುವಾಗ್ಲೇ ಗೊತ್ತಿರಬೇಕಾಗಿತ್ತು ನಿಮಗೆ. ಒಪ್ಕೊಳ್ಳುತ್ತೀರಾ? ವೀಕ್ಷಕರ, ಪ್ರದೀಪ್ ಈಶ್ವರ್ ಅವರದ್ದು ಇದೇನು ಹೊಸದೇನಲ್ಲ. ಇಲ್ಲಿವರೆಗೆ ಪ್ರದೀಪ್ ಈಶ್ವರ್ ಅವರು ಶಾಸಕರಾಗಿ ಒಳ್ಳೆ ಕೆಲಸಗಳ ಮೂಲಕ ಫೇಮಸ್ ಆಗಿದ್ದು ನಾನು ನೋಡೇ ಇಲ್ಲ. ಯಾವುದಾದ್ರೂ ಒಬ್ಬ ನಾಯಕನನ್ನು ಎದುರು ಹಾಕೊಳ್ಳುವಂಥದ್ದು. ಪ್ರದೀಪ್ ಈಶ್ವರ್ ವರ್ಸಸ್ ಕುಮಾರಸ್ವಾಮಿ, ಪ್ರದೀಪ್ ಈಶ್ವರ್ ವರ್ಸಸ್ ಪ್ರತಾಪ್ ಸಿಂಹ, ಪ್ರದೀಪ್ ಈಶ್ವರ್ ವರ್ಸಸ್ ಯತ್ನಾಳ್, ಪ್ರದೀಪ್ ಈಶ್ವರ್ ವರ್ಸಸ್ ಛಲವಾದಿ ನಾರಾಯಣಸ್ವಾಮಿ. ಎಷ್ಟು ಮಂದಿ ಬೇಕು? ಸಿಕ್ಕವರ ಬಗ್ಗೆ ಮೈಕ್ ಸಿಕ್ಕರೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥದ್ದು, ಬೈಯುವಂಥದ್ದು, ಅದಾದ ನಂತರ ಜನರ ಕೈಯಿಂದ ಬಯಸ್ಕೊಳ್ಳುವಂಥದ್ದು. ಅದಕ್ಕೆ ಇವತ್ತು ಪ್ರದೀಪ್ ಈಶ್ವರ್ ಅವರಿಗೆ ವಿಡಿಯೋಗಳ ಸಮೇತ ಒಂದಷ್ಟು ಉದಾಹರಣೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡ್ತಾ ಹೋಗೋಣ ಅಂತ ಅಂದುಕೊಂಡೆ. ಮೊದಲಿಗೆ ಚಪ್ಪಲಿ ಪ್ರದೀಪ್ ಈಶ್ವರ್ ಅವರಿಗೆ ಈ ಹಿಂದೆನೇ ಜನ ತೋರಿಸಿದ್ರು. ನಿಮಗೆ ನೆನಪಿರಬಹುದು, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದ ಸಮಯದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಅವಹೇಳನಕಾರಿ ಭಾಷಣವನ್ನ ಮಾಡ್ತಾರೆ ಪ್ರದೀಪ್ ಈಶ್ವರ್ ಅವರು. ಒನ್ಸ್ ಅಗೇನ್ ಪ್ರದೀಪ್ ಈಶ್ವರ್ ಅವರು ಪ್ರಚೋದನೆಯನ್ನು ಕೊಡ್ತಾರೆ ಆರಂಭದಲ್ಲಿ. ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಕಾರ್ಯಕರ್ತರು ದಾವಣಗೆರೆಗೆ ಬನ್ನಿ ನೋಡೋಣ ಅಂತ ಸವಾಲನ್ನ ಹಾಕ್ತಾರೆ. ಆಯ್ತಲ್ಲ, ಅಲ್ಲಿ ಹೋಗ್ತಾರೆ,
ಮೊನ್ನೆ ಮಾಡ್ದ ಅದೇ ತರ ತೋಡೆ ತಟ್ತಾರೆ, ಮೀಸೆ ತಿರುಗುತ್ತಾರೆ, ಪ್ರಚೋದನೆ ಕೊಡುವಂಥದ್ದು. ಈ ಕಡೆ ಜನ ಹುಚ್ಚ ಹುಚ್ಚ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಚಪ್ಪಲಿ ಪೊರಕೆ ಎಲ್ಲ ತೋರಿಸ್ತಾರೆ. ಬಟ್ ಇದಕ್ಕೆ ಮೊದಲಿಗೆ ಪ್ರಚೋದನೆ ಕೊಟ್ಟಿದ್ಯಾರು? ಇದೇ ಪ್ರದೀಪ್ ಈಶ್ವರ್ ಅವರು. ಬೆಂಕಿ ಇಲ್ದೆ ಹೊಗೆ ಆಡೋದಿಲ್ಲ ಅಲ್ವಾ ಪ್ರದೀಪ್ ಈಶ್ವರ್ ಅವರೇ? ಈ ರೀತಿ ಮಾಡಿ ಈಗ ಸಿದ್ದರಾಮಯ್ಯನವ್ರ ಎದುರು ಕಣ್ಣೀರನ್ನ ಹಾಕಿದ್ರೆ ಏನರ್ಥ? ನಿಮ್ಮ ಈ ಡ್ರಾಮಾಗಳನ್ನು ನೋಡೋದಕ್ಕ ಜನ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದು, ವೋಟ್ ಹಾಕಿ ಕಳಿಸಿದ್ದು. ಇನ್ನು ಕೈವಾರ ತಾತಯ್ಯ ಯೋಗಿ ನಾರಾಯಣ ಯತೀಂದ್ರ ಅವರ 299ನೇ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ ಅದೇ ರೀತಿ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಸಣ್ಣದಾಗಿ ಮಾತಿನ ಚಕಮಕಿ ನಡೆಯುತ್ತೆ. ಪ್ರದೀಪ್ ಈಶ್ವರ್ ಅವರು ಹೋಗ್ಬೇಕು ಅಂತ ಅವ್ರು ಕೇಳ್ಕೊಳ್ತಾರೆ. ಅಷ್ಟಕ್ಕೆ ಪ್ರದೀಪ್ ಈಶ್ವರ್ ಅವರು ಎಷ್ಟರ ಮಟ್ಟಿಗೆ ರೊಚ್ಚಿಗೆದ್ದು ಬಿಟ್ರು ಅಂತಂದ್ರೆ, ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನ ಸರ್ಕಾರ ಅಂದ್ರೆ ಆವಾಗ ನಿಮ್ಮಪ್ಪನ ಸರ್ಕಾರ ಅಲ್ಲ, ಇದು ಸಿದ್ದರಾಮಯ್ಯನ ಕಾರ್ಯಕ್ರಮ, ನಿಮ್ಮಪ್ಪನ ಕಾರ್ಯಕ್ರಮ ಅಲ್ಲ, ಗೆಟ್ ಲಾಸ್ಟ್ ಅಂತ ಏಕವಚನದಲ್ಲಿ ಬೈದಾಡಿ ಬಿಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯನ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯನ ಸರ್ಕಾರ ನಡೀತಾ ಇರೋದಿಲ್ಲಿ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯನ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಅಪ್ಪನವರೆಗೂ ಹೋಗಬಿಟ್ರು. ಇವತ್ತು ಕಣ್ಣೀರು ಹಾಕುವಂತಹ ಪ್ರದೀಪ್ ಈಶ್ವರ್ ಅವರು ಇದರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಕ್ಷೇತ್ರದ ವಿಚಾರದಲ್ಲಿ ನೀವು ಹೀಗೆ ರೊಚ್ಚಿಗೆದ್ದು ಕೆಲಸವನ್ನ ಮಾಡಿಸಿದಿದ್ರೆ ಇವತ್ತು ಅಲ್ಲಿ ಜನ ನಿಮ್ಮ ಹೆಸರು ಕೇಳ್ತಾ ಇದ್ದ ಹಾಗೆ ಬಾಯಿಗೆ ಬಂದ ಹಾಗೆ ಉಗಿತಾ ಇರಲಿಲ್ಲ. ಇಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದಾರ? ಏನು ಮಾಡಿದ್ದಾರೆ ಹೇಳ್ರಿ? ಅದೇ ಓಟಿಗೆ ಬಂದಿದ್ರು, ಮತ್ತೆ ಇವತ್ತಿಗೆ ಬಂದಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಿಮ್ ಡೈಲಾಗುಗಳೊಂದು ಹೇಳ್ಕೊಂಡು ಚೆನ್ನಾಗಿ ಇದಾಗ್ತಾ ಇದ್ದಾರೆ. ಏನು ಹೇಳ್ರಿ, ಪಬ್ಲಿಸಿಟಿ ಆಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ. ಅವರು ಸುಮ್ಮನೆ ಅದೇ ಡೈಲಾಗುಗಳು ಯಾವುದೋ ಒಂದು ಲಾಟ್ರಿ ಗೆದ್ದುಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ಇರೋಷ್ಟು ದಿವಸ ಚೆನ್ನಾಗಿರ್ಬೋದೇನೋ ಅಷ್ಟೇ. ಆಮೇಲೆ ಏನೂ ಬರಲ್ಲ. ಅವ್ರ ಡೈಲಾಗುಗಳು ಕೆಲಸದ ಮೇಲೂ ಬರಲ್ಲ. ಇವತ್ತು ಚಪ್ಪಲಿ ಸಂತುವ ಪ್ರಮೇಯ ಕೂಡ ಬರ್ತಾ ಇರಲಿಲ್ಲ. ವೀಕ್ಷಕರೇನು ಮೋದಿಜಿ ಅವರು 12 ವರ್ಷವನ್ನು ಪೂರೈಕೆ ಮಾಡಿದ್ದಾರೆ. ಆ ಸಾಧನೆ ಬಗ್ಗೆ ಏನು ಹೇಳ್ತೀರಾ ಅಂತ ಕೇಳಿದಾಗ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ಇಲ್ಲಿಂದ ಇಟಲಿಗೆ ಹೋಗಿ ಮೆಲೋಡಿ ಕೊಟ್ಟಂತಹ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. 12 ವರ್ಷದಲ್ಲಿ ಅವರು ಮಾಡಿರೋ ಭಾಳ ಸಾಧನೆಗಳ ಪಟ್ಟಿ ಇದೆ. ಇಟಲಿಗೆ ಹೋಗಿ ಮೆಲೋನಿಗೆ ಮೆಲೋಡಿ ಚಾಕ್ಲೇಟ್ ಕೊಟ್ಟರು, ಅದು ಅವರ ಮೊದಲ ಸಾಧನೆ. ಇಲ್ಲಿಂದ ಪಾರ್ಲೆ ಕಂಪನಿ ಮೆಲೋಡಿ ಚಾಕ್ಲೇಟ್ ತೊಗೊಂಡೋಗಿ ಇಟಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಂಥ ಮೆಲೋಡಿ ಕೊಟ್ಟಂಥ ಕಿಲಾಡಿಗೆ 12 ವರ್ಷದ ಶುಭಾಶಯಗಳು. ಬಾಯಲ್ಲೇನು ಸಾಮಾನ್ಯವಾದಂತಹ ಪದಗಳು ಬರೋದೇ ಇಲ್ಲ ಪ್ರದೀಪ್ ಈಶ್ವರ್ ಅವರಿಗೆ. ಆಮೇಲೆ ಹೇಳ್ತಾರೆ, ಅದಕ್ಕೆ ನಾನು ಬಿಜೆಪಿ ಅಯೋಗ್ಯರು, ಮುಟ್ಟಾಳರು ಅಂತ ಅದಕ್ಕೆ ಬೈಯೋದು ಅಂತ ಹೇಳ್ತಾರೆ. ಈ ರೀತಿ ಮಾತಾಡ್ಬಿಡೋದು, ಪ್ರಚೋದನೆಯನ್ನು ಕೊಟ್ಟು ಬಿಡೋದು, ಆಮೇಲೆ ಹೋಗಿ ಕಣ್ಣೀರನ್ನ ಹಾಕೋದು, ಇದೆಲ್ಲ ಯೋಗ್ಯರು ಮಾಡುವಂತ ಕೆಲಸ ಅಲ್ಲ ಪ್ರದೀಪ್ ಈಶ್ವರ್ ಅವರೇ, ಅಯೋಗ್ಯರು ಮಾಡುವಂತ ಕೆಲಸ ಇದೆಲ್ಲ. ಮತ್ತೊಂದು ಕಡೆ ಮೋದಿ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಕ್ಕೆ ಪ್ರದೀಪ್ ಈಶ್ವರ್ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಛಲವಾದಿ ನಾರಾಯಣಸ್ವಾಮಿ ಅವರು ಹೇಳಿರ್ತಾರೆ. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಪ್ರದೀಪ್ ಈಶ್ವರ್ ಹೇಳ್ತಾರೆ, ಛಲವಾದಿ ನಾರಾಯಣಸ್ವಾಮಿ ಅದೇ ರೀತಿ ಬಸನಗೌಡ ಪಾಟೀಲ್ ಯತ್ನಾಳ್ ಇವರು ದ್ವೇಷ ಭಾಷಣದ ಪಿತಾಮಹರು. ಕರ್ನಾಟಕದಲ್ಲಿ ದ್ವೇಷ ಭಾಷಣದ ಪಿತಾಮಹರು ಎಲ್ಲರೂ ಬಿಜೆಪಿಯಲ್ಲೇ ಇದ್ದಾರೆ. ದ್ವೇಷ ಭಾಷಣಕ್ಕೆ ಜನ್ಮ ಕೊಟ್ಟಿದ್ದೇ ಬಿಜೆಪಿಯವರು. ಛಲವಾದಿ ನಾರಾಯಣ ಸ್ವಾಮಣ್ಣ, ಆ ದ್ವೇಷ ಭಾಷಣದ ಪಿತಾಮಹ, ಮೊದಲನೇ ಪಿತಾಮಹ ನೀನು, ಎರಡನೇ ಪಿತಾಮಹ ಯತ್ನಾಳು. ನಿಮ್ಮಿಬ್ಬರ ಮಧ್ಯೆ ಎಲ್ಲಿ ನಾನು ದೂರ್ಕೊಳ್ಳಿ ಅಂತ ಇನ್ನೊಬ್ರು MLC ಅವರು. ಇಷ್ಟು ಹೇಳಿದಿದ್ರೆ ಅಟ್ಲೀಸ್ಟ್ ಓಕೆ, ಆಕ್ಸೆಪ್ಟೆಡ್. ಬಟ್ ಮುಂದುವರಿಸಿ ಹೇಳ್ತಾರೆ, ಆ ಯತ್ನಾಳು ನೋಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾನೆ, ಅದ್ಯಾವುದೋ ಒಂದು ಕೋತಿಯ ಬ್ರೀಡ್ ಇರಬೇಕು ಅಂತ ಏಕವಚನದಲ್ಲಿ ಮಾತಾಡ್ತಾರೆ.
ಆ ಯತ್ನಾಳ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದ್ಯಾವುದೋ ಒಂದು ಕೋತಿಯ ಬ್ರೀಡ್ ಅದು. ಆ ಯತ್ನಾಳ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದ್ಯಾವುದೋ ಒಂದು ಕೋತಿಯ ಬ್ರೀಡ್ ಅದು. ಆ ಯತ್ನಾಳ್ ಏನದು? ಏನ್ ಹೇಳ್ಬೇಕಿದಕ್ಕೆ? ಇದೊಬ್ಬ ನಾಯಕ ಆಡುವಂತಹ ಮಾತ, ಅನ್ನ ತಿನ್ನೋರ ಬಾಯಲ್ಲಿ ಬರುವಂತಹ ಮಾತ. ಇನ್ನೊಬ್ಬರಿಗೆ ಮಾದರಿ ಆಗಬೇಕಾದಂತಹ ವ್ಯಕ್ತಿ ಈ ರೀತಿ ಹೇಳ್ಕೊಂಡು ಓಡಾಡಿದ್ರೆ ಜನ ಚಪ್ಪಲಿ ಎಸೆದು ಇರ್ತಾರ? ಪ್ರದೀಪ್ ಈಶ್ವರ್ ಅವರೇ, ಹಾಗಂತ ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಕೇಳ್ತಾ ಇದ್ದೀನಿ. ಈಗ ಕಣ್ಣೀರನ್ನು ಹಾಕಿದ್ರೆ ಅದಕ್ಕೆ ಏನು ಅರ್ಥ? ಇನ್ನು ಪ್ರತಾಪ್ ಸಿಂಹದ ರೀತಿ ಪ್ರದೀಪ್ ಈಶ್ವರ್ ಅವರ ಮಧ್ಯೆ ಆ ಮಾತಿನ ಯುದ್ಧ ಅದು ಎಲ್ಲಿವರೆಗೂ ಹೋಗ್ಬಿಡ್ತು ಅಂತಂದ್ರೆ ತೀರಾ ಕೆಳಮಟ್ಟಕ್ಕೆ ಇಳಿದು ಬಿಡ್ತು. ಅಮ್ಮ ಅಪ್ಪ ಎಲ್ಲರೂ ಬಂದುಬಿಟ್ರು. ನೋಡಿ, ನೀವೊಬ್ಬ ನಾಯಕನಾಗಿ ನೀವು ಆ ಘನತೆಯನ್ನ ಕಾಪಾಡ್ತಾ ಇದ್ದೀರಾ, ನಿಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅಂದಾಗ ಯಾರೇ ನಿಮಗೆ ಬಂದು ಅವಮಾನವನ್ನ ಮಾಡ್ತಾರೆ? ಕೈ ಮುಗಿದು ಗೌರವನ್ನ ಸೂಚಿಸ್ತಾರೆ. ಬಟ್ ಇಲ್ಲಿ ಬೆಳಗ್ಗೆದ್ರೆ ಸಾಕು, ಒಂಥರ ನನ್ನನ್ನ ಶಾಸಕ ಮಾಡಿರೋದೇ ಜನ ಬಾಯಿಗೆ ಬಂದ ಹಾಗೆ ಮಾತನಾಡೋದಕ್ಕೆ ಅನ್ನೋ ಥರ ಲೂಸ್ ಟಾಕ್ ಕೊಡ್ಕೊಂಡು ಓಡಾಡಿದ್ರೆ ಜನ ಸುಮ್ಮನೆ ಇರ್ತಾರ? ಪ್ರದೀಪ್ ಈಶ್ವರ್ ಅವರೇ, ವೀಕ್ಷಕರೆಲ್ಲ ಹೋಗ್ಲಿ, ಕಾಂಗ್ರೆಸ್ ಪಕ್ಷದವರಿಗೆ ಇವರನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಇವರ ಮಾತನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಡಿ ಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಷಣವನ್ನ ಮಾಡ್ತಾ ಇರ್ತಾರೆ, ಪಕ್ಕದಲ್ಲೇ ಹೋಗಿ ನಿಂತ್ಕೊಳ್ತಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಅದು ಬೇಕಾಗಿರ್ಲಿಲ್ಲ, ಹೋಗಪ್ಪ ಕೂತ್ಕೊ ಅಂತ ಕಳಿಸ್ಬಿಡ್ತಾರೆ. ಅಂದ್ರೆ ತೀರಾ ಬಕೆಟ್ ಹಿಡಿಯೋದಕ್ಕೆ ಹೋಗ್ತಾರೆ ಏನೋ ಗೊತ್ತಿಲ್ಲ, ಬಟ್ ಡಿ ಕೆ ಶಿವಕುಮಾರ್ ಅವರಿಗೆ ಇಷ್ಟ ಆಗ್ಲಿಲ್ಲ, ಕಳಿಸ್ಬಿಟ್ರು. ಅದಕ್ಕಿಂತ ಮಜಾ ಸ್ಪೀಕರ್ ಖಾದರ್ ಅವರು ಇದ್ದಾಗ ಪ್ರದೀಪ್ ಈಶ್ವರ್ ಅವರು ಎದ್ದೇಳ್ತಾರ ಮಾತನಾಡ್ದಕ್ಕಂತಂದ್ರೇನೆ ಅವ್ರಿಗೆ ಒಂಥರ ದೊಡ್ಡ ತಲೆನೋವಾಗ್ತಾ ಇತ್ತು. ಒಂದ್ಸಲಿ ಪ್ರದೀಪ್ ಈಶ್ವರ್ ಅವರು ಮಾತಾಡೋದಕ್ಕೆ ಅಂತ ಸ್ಪೀಕರ್ ಅವಕಾಶವನ್ನು ಕೊಡ್ತಾರೆ ಮಾತಾಡಿ ಅಂತ. ಬಟ್ ಆ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರದ ಸಮಸ್ಯೆ ಬಗ್ಗೆ ಮಾತಾಡೋ ಬದಲು ಬಿಜೆಪಿ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡ್ತಾರೆ. ಬಿಜೆಪಿ ಅವಧಿಯಲ್ಲಿ ಹಗರಣ ಆಗಿದೆ, ಅದು ಇದು ಅಂತ ಕಿರುಚಾಡೋದಕ್ಕೆ ಶುರು ಮಾಡ್ತಾರೆ. ಸ್ಪೀಕರ್ಗೆ ಕೋಪ ಬರುತ್ತೆ, ಅವನ ಕೈಗೆ ಕಬ್ಬಿಣ ಏನಾದರೂ ಇದ್ರೆ ಕೊಡಿ ಅಂತ ಹೇಳ್ತಾರೆ. ಕೂತ್ಕೊಳ್ರಿ, ನಿಮ್ಮ ಕೈಗೆ ಕಬ್ಬಿಣವನ್ನು ಕೊಡ್ಬೇಕಂತ ಗದರಿಸಿ ಕೂರಿಸಿಬಿಡ್ತಾರೆ. ಇವತ್ತು ಪ್ರದೀಪ್ ಈಶ್ವರ್ ನಿನ್ಗೆ ಏನಾಗಿದೆ? ಈಗ ಕೈಯಲ್ಲಿ ಕಬ್ಬಿಣ ಏನಾದ್ರು ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಮತ್ತೊಮ್ಮೆ ಸದನದಲ್ಲಿ ರಾಜ್ಯಪಾಲರು ಕಾಂಗ್ರೆಸ್ ಕೊಟ್ಟಂತಹ ಭಾಷಣವನ್ನ ಓದದೆ ಅರ್ಧದಲ್ಲಿ ಅದನ್ನ ಮೊಟಕುಗೊಳಿಸಿ ಹೋಗಿರ್ತಾರೆ. ನೆನಪಿರಬಹುದು ನಿಮಗೆ. ಇದಾದ ನಂತರ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ವಾಕ್ಸಮರ ನಡೆಯುತ್ತೆ, ಗದ್ದಲ ಶುರು ಆಗಿಬಿಡುತ್ತೆ. UT ಖಾದರ್ ಅವರು ಅದನ್ನು ತಡೆಯೋದಕ್ಕೆ ಬರ್ತಾರೆ, ಏನೋ ಮಾತಾಡೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಆಗಲೇ ಪ್ರದೀಪ್ ಈಶ್ವರ್ ಅವರು ವಿಪಕ್ಷದವರ ಕೈಗೆ ಕಬ್ಬಿಣ ಕೊಡಿ, ಅವರನ್ನ ನಿಯಂತ್ರಣ ಮಾಡಿ ಅಧ್ಯಕ್ಷರೇ ಅಂತ ಅಂದ ತಕ್ಷಣ UT ಖಾದರ್ ಅವರು ಅವರ ಕೈಗೆ ಕಬ್ಬಿಣ, ನಿನ್ನ ಕೈಗೆ ಒಂದು ಹಗ್ಗವನ್ನು ಕೊಡಬೇಕು, ಕೂತ್ಕೊಳ್ಳಿ ಅಂತ ವ್ಯಂಗ್ಯ ಮಾಡಿ ಕೂರಿಸ್ತಾರೆ. ಒಂದ್ ಸೆಕೆಂಡ್. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ, ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷ ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು, ಕೊಡಿ ಸಭಾಧ್ಯಕ್ಷರೇ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್. ಪ್ರದೀಪ್ ಈಶ್ವರ್ ಎಂತ ಸಮಸ್ಯೆ ಹೇಳಿ ಮಾರ. ಸಭಾಧ್ಯಕ್ಷರೇ, ಅವ್ರ ಕೈಗೆ ಕಬ್ಬಿಣ ಕೊಡಿ, ಸಭಾಧ್ಯಕ್ಷರೇ ನಿಯಂತ್ರಣ ಮಾಡಿ ಅಂತ ವಿನಂತಿಸ್ತೇನೆ. ಸಭಾಧ್ಯಕ್ಷ ಅವರ ಕೈ ಕಬ್ಬಿಣ, ನಿನ್ಗೆ ಒಂದು ಹಗ್ಗ ಕೊಡ್ಬೇಕು, ಕೊಡಿ ಸಭಾಧ್ಯಕ್ಷರೇ. ಅಂದ್ರೆ ಅವರ ಪಕ್ಷದವರಿಗೆ ಇವರನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ, ಇವರ ಮಾತನ್ನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ಒಬ್ಬ ಶಾಸಕನಾಗಿ ಈ ರೀತಿ ನಡ್ಕೊಳ್ಳುವಂಥದ್ದು ಎಷ್ಟು ಸರಿ? ಪ್ರದೀಪ್ ಈಶ್ವರ್ ಅವರೇ, ನಾಯಕ ನಡ್ಕೊಳ್ಳುವಂತಹ ರೀತಿಯ ಇದು ಒಂದು ಘನತೆ, ಗಾಂಭೀರ್ಯ ಏನಾದ್ರೂ ಒಂದಾದ್ರೂ ಇರ್ಬೇಕಲ್ವಾ? ಈಗ ಕಣ್ಣೀರನ್ನು ಹಾಕಿದ್ರೆ ಅದಕ್ಕೆ ಅರ್ಥ ಇದೆಯಾ? ನಿಮ್ಮದೇ ಕ್ಷೇತ್ರಕ್ಕೆ ಹೋಗಿ ಒಂದು ಬಾರಿ ಕೇಳಿ, ನಿಮ್ಮ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ. ಟಿವಿ ವಿಕ್ರಮದಿಂದ ನಾವು ಹೋಗಿ ಕೇಳಿದ್ವಿ, ಅದು ಹೆಂಗೆಲ್ಲ ಬೈಬಹುದೋ ಆ ಎಲ್ಲ ರೀತಿಯಲ್ಲಿ ನಿಮಗೆ ಬೈದು ಬಿಟ್ರು. ಏನು ಮಾಡಿದ್ದಾರೆ ಹೇಳ್ರಿ?
ಅದೇ ಓಟಿಗೆ ಬಂದಿದ್ರು ಮತ್ತೆ ಇವತ್ತಿಗೆ ಬಂದಿಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಫಿಲಿಮ್ ಡೈಲಾಗುಗಳೊಂದು ಹೇಳ್ಕೊಂಡು ಚೆನ್ನಾಗಿ ಇದಾಗ್ತಾ ಇದ್ದಾರೆ. ಏನು ಹೇಳ್ರಿ, ಪಬ್ಲಿಸಿಟಿ ಆಗ್ತಾ ಇದ್ದಾರೆ. ಅಷ್ಟು ಬಿಟ್ಟರೆ ಅವ್ರು ಏನೂ ಮಾಡಿಲ್ಲ. ಅವರು ಸುಮ್ಮನೆ ಅದೇ ಡೈಲಾಗುಗಳು ಯಾವುದೋ ಒಂದು ಲಾಟ್ರಿ ಗೆದ್ದುಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ಇರೋಷ್ಟು ದಿವಸ ಚೆನ್ನಾಗಿರ್ಬೋದೇನೋ ಅಷ್ಟೇ. ಆಮೇಲೆ ಏನೂ ಬರಲ್ಲ. ಅವ್ರ ಡೈಲಾಗುಗಳು ಕೆಲಸದ ಮೇಲೂ ಬರಲ್ಲ. ಅದರಲ್ಲಿ ಅರ್ಥ ಆಗತ್ತೆ ನಿಮ್ಮ ಕ್ಷೇತ್ರವನ್ನು, ನಿಮ್ಮ ಕ್ಷೇತ್ರದ ಜನರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ಅಂತ. ವೀಕ್ಷಕರೇ, ಮತ್ತೆ ಹೇಳ್ತೀನಿ, ಚಪ್ಪಲಿ ಎಸೆಯೋದನ್ನು ನಾನು ಸಮರ್ಥನೆ ಮಾಡಲ್ಲ. ಆದರೆ ರಾಜಕೀಯದಲ್ಲಿ ನಿಮಗೆ ಗೌರವ ಬೇಕು ಅಂತಂದ್ರೆ, ರಾಜಕೀಯದಲ್ಲಿ ಮಾತ್ರ ಅಲ್ಲ, ಎಲ್ಲೇ ಆಗಲಿ ನಿಮಗೆ ಗೌರವ ಬೇಕು ಅಂತಂದ್ರೆ ಮೊದಲು ಮಾತು, ನಡವಳಿಕೆ ಎರಡರಲ್ಲೂ ಗೌರವ ಇರಬೇಕಲ್ವಾ? ದಿನ ಬೆಳಗಾದ್ರೆ ಪ್ರಚೋದನೆಯನ್ನು ಕೊಡೋದು, ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಡೋದು, ಆಮೇಲೆ ನನಗೆ ಚಪ್ಪಲಿ ಎಸೆದು ಬಿಟ್ರು, ನನಗೆ ಅವಮಾನ ಮಾಡಿಬಿಟ್ರು ಅಂತ ಕಣ್ಣೀರನ್ನು ಹಾಕಿದ್ರೆ ಜನ ಪ್ರಶ್ನೆ ಕೇಳದೆ ಇರ್ತಾರ? ರಾಜಕೀಯದಲ್ಲಿ ಸಹಾನುಭೂತಿ ಸಂಪಾದಿಸೋದು ಸುಲಭ ಇರಬಹುದೇನೋ ಗೊತ್ತಿಲ್ಲ, ಬಟ್ ಗೌರವ ಸಂಪಾದಿಸುವಂಥದ್ದು ನಿಮ್ಮ ಕೈಯಲ್ಲೇ ಇದೆ, ನಿಮ್ಮ ನಡವಳಿಕೆಯಲ್ಲೇ ಇದೆ. ಅದನ್ನು ಪ್ರದೀಪ್ ಈಶ್ವರ್ ಅವರು ಆದಷ್ಟು ಬೇಗ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು, ಆದಷ್ಟು ಬೇಗ ಕಲ್ತ್ಕೊಳ್ಳೋದು ಒಳ್ಳೆಯದು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.